ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಹೋಕಮ್ ಅಂತ. ಅದರರ್ಥ ನಾನ್ ಸೆನ್ಸ್. ಈ ಮೂವಿಯ ಡೈರೆಕ್ಟರ್ ಈ ಹಿಂದೆ ಒಡಿಟಿ ಹಾಗೆ ಕ್ಯಾವೆಟ್ ಅಂತ ಸೂಪರ್ ಹಿಟ್ ಮೂವಿ ಕೊಟ್ಟಿದ್ದಾನೆ. ಹಾಗೆ ಈ ಮೂವಿ ಕೂಡ ಸಾಕತ್ತಾಗಿದೆ. ಎಂಡ್ವರೆಗೆ ನೋಡ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮರುಭೂಮಿಲಿ ಮ್ಯಾಪ್ ಇಟ್ಕೊಂಡು ದಾರಿ ಸಿಗದೆ ಅಲೆದಾಡ್ತಿರುವ ಒಬ್ಬ ಎಕ್ಸ್ಪ್ಲೋರರ್ ನ ತೋರಿಸ್ತಾರೆ. ಅವನೊಟ್ಟಿಗೆ ಒಬ್ಬ ಹುಡುಗ ಕೂಡ ಇದ್ದಾನೆ. ಅವನು ಆ ಎಕ್ಸ್ಪ್ಲೋರರ್ ನ ಕಲಿಸಿದಾಳು. ಎಕ್ಸ್ಪ್ಲೋರರ್ ತನ್ನ ಬಾಟಲ್ ಒಳಗಿದ್ದ ಮ್ಯಾಪ್ ಮೂಲಕ ಒಂದು ಸರ್ಕಲ್ ನ ಹುಡುಕ್ತಿರ್ತಾನೆ. ಹಾಗೆ ಕೊನೆಗೂ ಆ ಸರ್ಕಲ್ ಸಿಗುತ್ತೆ ಕೂಡ. ಲೈಕ್ ಆ ಸರ್ಕಲ್ ಸಿಕ್ಕಿದ್ರೆ ಆಲ್ಮೋಸ್ಟ್ ಅವರ ಡೆಸ್ಟಿನೇಷನ್ ರೀಚ್ ಆದಾಗೆ ಅಂತ ಅರ್ಥ. ಎನಿವಿ ಅಲ್ಲಿ ಹೋದ್ಮೇಲೆ ಮ್ಯಾಪ್ ನೋಡುವ ಅಂತ ಅವನು ಮ್ಯಾಪ್ ತೆಗಿಲಿಕ್ಕೆ ಹೋಗ್ತಾನೆ. ನೋಡಿದ್ರೆ ಬಿಗಿಯಾಗಿ ಹಾಕಿದ್ದ ಕಾರಣ ಬಾಟಲ್ ನ ನಾಬ್ ಅಲ್ಲೇ ಲಾಕ್ ಆಗಿ ಬಿಟ್ಟಿತ್ತು. ಇವನು ತುಂಬಾ ತರ ಪ್ರಯತ್ನ ಪಡ್ತಾನೆ, ಆದ್ರೆ ಆಗುದಿಲ್ಲ. ನೆಲಕ್ಕೆ ಗುದ್ದಿ ತೆಗೆಯುವಂದ್ರು ಅದು ಮರುಭೂಮಿ, ಅದರಲ್ಲಿ ಹೊಡೆಯೋದು ಅಸಾಧ್ಯ. ಇವಾಗ ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ದಾಗ ಅವನಿಗೆ ತನ್ನ ಆಳು ಆ ಹುಡುಗ ತೋರ್ತಾನೆ. ಇವನ ತಲೆಗೆ ಹೊಡೆದು ಓಪನ್ ಮಾಡುವಂತ ಆ ಬಾಟಲ್ ತಗೊಂಡು ಇನ್ನೇನು ಆ ಹುಡುಗನ ತಲೆಗೆ ಹೊಡಿಬೇಕು. ಆವಾಗ ಸೀನ್ ಚೇಂಜ್ ಆಗಿ ಒಂದು ರಾತ್ರಿಯಲ್ಲಿ ಮನೇಲಿ ಕೂತು ಲ್ಯಾಪ್ಟಾಪ್ ಮೂಲಕ ಕತೆ ಬರೀತಿದ್ದ ವ್ಯಕ್ತಿ ಹಿಂದಿದ್ದ ಕಟ್ಟಿಗೆ ಬಿದ್ದು ಶಬ್ದ ಆಗುತ್ತೆ. ಆಕ್ಚುಲಿ ಅಷ್ಟೊತ್ತಿನ ನಾವೇನ್ ನೋಡ್ತಿದ್ದೀವಲ್ಲ, ಅದೆಲ್ಲ ಈ ವ್ಯಕ್ತಿ ಬರೆತಿದ್ದಂತ ಒಂದು ಕಥೆಯ ಕ್ಲೈಮ್ಯಾಕ್ಸ್ ಅಷ್ಟೇ. ಅಂದಾಗೆ ಅವನ ಹೆಸರು ಓಂ ಅಂತ. ಎನಿವೆ ಶಬ್ದ ಆಗಿ ಇವನು ಭಯದಲ್ಲಿ ಹಿಂದಿರುಗಿ ನೋಡಿದಾಗ ಅಲ್ಲಿರೋ ಸ್ಟೆಪ್ಸ್ ಅಲ್ಲಿ ಒಂದು ಆತ್ಮ ನಿಂತಿರೋದು ನಮ್ ತೋರುತ್ತೆ. ಬಟ್ ಅವನಿಗೆ ತೋರಿದಿದ್ದ ಕಾರಣ ಲೈಟ್ನ ಅದರ ಕಡೆ ಹಾಕ್ಬೇಕಂತ ಮೂವ್ ಮಾಡಿದಾಗ ಸಡನ್ ಆಗಿ ಆತ್ಮ ಅವನ ಹಿಂದೆ ಬಂದು ಮಾಯವಾಗುತ್ತೆ. ಅವನಿಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ದಿನಗಳ ಹಿಂದೆ ತೀರಿಯೋದಂತ. ನನ್ನ ಅಮ್ಮನ ಆತ್ಮ ಮುಕ್ತಿ ಸಿಗದೆ ಇಲ್ಲೇ ತಿರುಗಾಡ್ತಿದೆ, ಹೇಗಾದ್ರೂ ಮಾಡಿ ಅವರಿಗೆ ಮುಕ್ತಿ ಕೊಡ್ಬೇಕಂತ ಅನ್ಕೋತಾನೆ. ಹಾಗೆ ಅವನ ಅಪ್ಪ ಕೂಡ ತೀರಿ ಹೋಗಿದ್ದಾರೆ. ಅದಲ್ಲದೆ ಅವನು ಅವರಿಬ್ಬರ ಅಸ್ಥಿನ ಕೂಡ ಮನೇಲಿ ಇಟ್ಕೊಂಡಿದ್ದ. ಹೀಗಿದ್ಮೇಲೆ ಆತ್ಮ ತೋರ್ದಿರುತ್ತೆ ಹೇಳಿ. ಎನಿವೆ ಅನಂತರ ಈ ಓಂ ಅಮ್ಮನ ಹಳೆಯ ಬಾಕ್ಸ್ ಅನ್ನ ಓಪನ್ ಮಾಡ್ತಾನೆ. ಅದರಲ್ಲಿ ಅವನ ತಂದೆ ತಾಯಿಯು ಹನಿಮನ್ಗೆ ಹೋದಾಗ ತೆಗೆದಂತ ಫೋಟೋಸ್ ಎಲ್ಲ ಎದ್ದಿರುತ್ತೆ. ಅವರಿಬ್ಬರು ಹನಿಮನ್ಗೆ ಹೋಗಿದ್ದು ಐರ್ಲೆಂಡ್ ನ ಬಿಲ್ಬೆರಿ ವುಡ್ಸ್ ಹೋಟೆಲ್ಗೆ. ಎನಿವೆ ಅದರಲ್ಲೊಂದು ಫೋಟೋ ಅವನ ಅಮ್ಮ ಅದೇ ಹೋಟೆಲ್ನ ಮರದ ಹತ್ತಿರ ನಿಂತು ತೆಗೆದಿರ್ತಾಳೆ. ಅದನ್ನ ಕಂಡು ಅವನಿಗನ್ಸುತ್ತೆ ಮೋಸ್ಟ್ಲಿ ಅಮ್ಮನ ಫೇವ್ರೆಟ್ ಜಾಗ ಇದೇ ಇರ್ಬೋದು, ಅಲ್ಲೇ ಹೋಗಿ ಅವರ ಅಸ್ಥಿನ ಹಾಕಿ ಬರುವಂತ ಡಿಸೈಡ್ ಮಾಡ್ತಾನೆ. ಅನಂತರ ಮತ್ತೊಂದು ಬಾಕ್ಸ್ ಓಪನ್ ಮಾಡ್ತಾನೆ. ಅದರಲ್ಲಿ ಅವನ ಅಪ್ಪ ಯೂಸ್ ಮಾಡ್ತಿದ್ದ ಒಂದು ಗನ್ ಇದ್ದಿರುತ್ತೆ. ಹಾಗೆ ಆ ಬಾಕ್ಸ್ ಅಲ್ಲಿ ಜಾಕ್ ದಿ ಜಾಕಸ್ ಟಿವಿ ಶೋನ ಸೇಡಿದಿರುತ್ತೆ. ಅದನ್ನ ಚಿಕ್ಕವನಿದ್ದಾಗ ಈ ಓಂ ತುಂಬಾ ನೋಡ್ತಿದ್ದ. ಇದ್ರ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಇದೆ, ಮುಂದೆ ಹೋಗ್ತಾ ನಿಮ್ಗೇನೆ ಗೊತ್ತಾಗುತ್ತೆ. ಅನಂತರ ಸೀದಾ ಒಂದು ಕಾರ್ ಮೂಲಕ ಹೊರಟಿದ್ದೆ ಆ ಹೋಟೆಲ್ಗೆ. ಆಗ ಅವನಿಗೆ ಅದೇ ಹೋಟೆಲ್ನ ಹತ್ತಿರ ಇದ್ದ ಕಾಡೊಳಗೆ ಒಬ್ಬ ವ್ಯಕ್ತಿ ನಿಂತು ಮೇಲ್ ನೋಡ್ತಿರೋದು ತೋರುತ್ತೆ. ಬಟ್ ಇವನು ಕೇರ್ ಮಾಡಲ್ಲ. ಮೋಸ್ಟ್ಲಿ ಯಾರು ಹುಚ್ಚಿರ್ಬೇಕಂತ ಮುಂದೋಗಿ ಅಂತೂ ಹೋಟೆಲ್ ರೀಚ್ ಆಗ್ತಾನೆ. ಹೋಟೆಲ್ ಮುಂದೆ ಅಲ್ಲಿನ ಗ್ರೌಂಡ್ ಕೀಪರ್ ಫರ್ಗಲ್ ಎಂಬಾತ ನಿಂತು ಕಾರ್ ಮೇಲೆ ಆಗಿದ್ದ ಸ್ಕ್ರಾಚ್ ನ ಸರಿ ಮಾಡ್ತಿರ್ತಾನೆ. ಹಾಗೆ ಅವನ ಪಕ್ಕದಲ್ಲಿ ಒಂದು ಗೋಟ್ ಸತ್ತು ಬಿದ್ದಿರುತ್ತೆ. ಈ ಓಂ ಹೋಗಿ ಅವನ ಹತ್ರ ಕೇಳಿದಾಗ ಫರ್ಗಲ್ ಹೇಳ್ತಾನೆ ಕಾಡೊಳಗಿರುವ ಗೋಟ್ಗಳು ಗಾಡಿ ಹತ್ತಿರ ಸ್ಕ್ರಾಚ್ ಮಾಡ್ತಿದೆ, ಅದಕ್ಕೆ ಸಾಯಿಸಿದ್ದು ಅಂತ. ಓಡಿಸಿದ್ರೆ ಆಗ್ತಿತ್ತಲ್ಲ ಅಂತ ಇವನ್ ಕೇಳಿದಾಗ ಅವನು ಹೇಳ್ತಾನೆ ಇಲ್ಲ, ಓಡಿಸಿದಾಗ ಅದು ಮತ್ತೆ ಮತ್ತೆ ಬರುತ್ತೆ, ಅದಕ್ಕೋಸ್ಕರ ಕೊಲ್ಲೋದಿ ಉತ್ತಮ ಅಂತ ನಗಾಡ್ತಾನೆ. ಈ ಓಂಗೆ ಸ್ಟ್ರೇಂಜ್ ಅಂತ ಎಣಿಸಿ ಸೀದಾ ಒಳಗೋಗ್ತಾನೆ. ಅಂಡ್ ಮತ್ತೊಂದು ವಿಷಯ, ಈ ಹೋಟೆಲ್ನ ಲೋಗಲ್ಲಿರೋದು ಇದೇ ಗೋಟ್ ಚಿತ್ರ. ನೋಡಿದ್ರೆ ಅವರುಗಳೇ ಗೋಟ್ನ ಕೊಲ್ತಿರ್ತಾರೆ. ಎನಿವೆ ಓಂ ನಂತರ ಸೀದಾ ಒಳಗೆ ಎಂಟರ್ ಆಗ್ತಾನೆ. ಅಲ್ಲಿ ಹೋಟೆಲ್ನ ಓನರ್ ಕೋಬ್ ಅಂತ ಅವನ ಹೆಸರು. ಅವನು ಇಬ್ಬರು ಮಕ್ಕಳನ್ನ ನಿಲ್ಲಿಸಿ ಒಂದು ಕತೆ ಹೇಳ್ತಿದ್ದ. ಅದೊಂದು ವಿಚ್ ಬಗ್ಗೆ. ಆ ವಿಚ್ ಕಾಡೊಳಗೆ ವಾಸವಿರುತ್ತೆ. ಹಾಗೆ ಅದು ಕಾಡೊಳಗೆ ಬಂದು ದಾರಿ ತಪ್ಪಿ ಹೋದರನ್ನ ಮಾಟ ಮಾಡಿಸಿ ಬಂದಿ ಮಾಡಿ ಅಂಡರ್ ವರ್ಲ್ಡ್ಗೆ ಕರ್ಕೊಂಡೋಗಿ ಅಲ್ಲಿದ್ದ ಸಾವಿರಾರು ಆತ್ಮಗಳಿಂದ ಚಿತ್ರಹಿಂಸೆ ಕೊಡುತ್ತೆ. ಆ ಕತೆ ಕೇಳಿ ಈ ಓಂ ಆ ಮಕ್ಕಳಿಗೆ ನೀವು ನಿಮ್ಮ ತಂದೆ ತಾಯಿ ಬಳಿ ಹೋಗಿ ಅಂತ ಬೈದ್ ಕಳಿಸ್ತಾನೆ. ಅಂದಾಗೆ ಆ ವಿಚ್ ಹೆಸರು ಕೈಲಕ್ ಅಂತ. ಅದು ಐರಿಷ್ ಮೈಥಾಲಜಿಲಿ ವಿಂಟರ್ನ ತಗೊಂಡ್ ಬರುತ್ತೆ. ಅದು ಪ್ರಾಣಿಗಳನ್ನ ಸೇವ್ ಮಾಡ್ಲಿಕ್ಕಂತ ಬರೋ ಒಳ್ಳೆ ಮಹಿಳೆ ಅಂತ ಮೆನ್ಷನ್ ಇದೆ. ಆದ್ರೆ ಮೂವಿಲಿ ಅದನ್ನ ಮಾತ್ರ ವಿಚ್ ಅಂತ ಮಾಡಿದ್ದಾರೆ. ಎನಿವೆ ಅನಂತರ ಓಂನ ಭೇಟಿ ಅಲ್ಲಿದ್ದ ಹೋಟೆಲ್ನ ಮ್ಯಾನೇಜರ್ ಆದ ಮಾಲ್ ಜೊತೆ ಆಗುತ್ತೆ. ಈ ಮಾಲ್ ಹೋಟೆಲ್ ಓನರ್ ಕಾಬ್ನ ಅಳಿಯಾಗಿದ್ದ. ಮಾಲ್ ಹೇಳ್ತಾನೆ ನನ್ನ ಮಗ ನಿಮ್ ದೊಡ್ಡ ಫ್ಯಾನ್, ಅವನ್ ಬುಕ್ಕಲ್ಲಿ ನಿಮ್ಮ ಆಟೋಗ್ರಾಫ್ ಸಿಗ್ಬೋದಂತ. ಬಟ್ ಓಂ ನಿರಾಕರಿಸ್ತಾನೆ. ಹಾಗೆ ಮಾಲ್ ಓಂನ ರಾತ್ರಿ ನಡೆಯುವ ಹಲೋವಿನ್ ಪಾರ್ಟಿ ಕೂಡ ಇನ್ವೈಟ್ ಮಾಡ್ತಾನೆ. ಬಟ್ ಮಾಲ್ ನಾನೊಬ್ಬ ರೈಟರ್, ಇಲ್ಲಿಗೆ ಕತೆ ಬರೆಯಕಂತ ಬಂದಿದ್ದೀನಿ, ಹೊರಗಿನ ಸೌಂಡ್ ಕೇಳಬಾರ್ದು ಅಂತ ಒಂದು ರೂಮ್ ಕೊಡಿ ಅಂತ ಸೀದಾದರ ಕೀ ತಗೊಂಡು ಹುಡುಕ್ತಾ ಹೋಗ್ತಾನೆ. ಹಾಗೆ ಹೋಗುವಾಗ ಅವನಿಗೆ ಅಲ್ಲಿರುವ ಲಾಫ್ಟ್ ಲಿಫ್ಟ್ ತೋರುತ್ತೆ. ಅದ್ರ ಮುಂದೆ ನಿಂತು ಅದೇ ಕಾಬ್ ಆಗಿ ಫರ್ಗಲ್ ಮಾತಾಡ್ತಿರ್ತಾರೆ. ಅವರ ಮಾತುಕತೆಯಿಂದ ಓಂಗೆ ಗೊತ್ತಾಗುತ್ತೆ ಆ ಲಿಫ್ಟ್ ಮೂಲಕ ಮೇಲೆ ಹೋದ್ರೆ ಹನಿಮೂನ್ ಸೂಟ್ ಅಂತ ಒಂದು ಸಪರೇಟ್ ರೂಮ್ ಇದೆ.
ಅಲ್ಲಿ ಯಾರಿಗೂ ಇವಾಗ ಪ್ರವೇಶ ಇಲ್ಲ. ಹಾಗೆ ಒನ್ ಟೈಮ್ ಅಲ್ಲಿ ಅವನ ಅಪ್ಪ ಅಮ್ಮ ಅದೇ ರೂಮ್ ಅಲ್ಲಿ ಹನಿಮೂನ್ಗೆ ಅಂತ ಬಂದಾಗ ಅಲ್ಲೇ ಸ್ಟೇ ಆಗಿದ್ರು ಅಂತ. ಆಮೇಲೆ ಹೋಮ್ ಆಗಿ ಮುಂದೆ ಹೋಗ್ತಾನೆ. ಅವನ ರೂಮ್ ಯಾವ್ದಂತ ಗೊತ್ತಾಗದೆ ಒದ್ದಾಡ್ತಿರುವಾಗ ಅಲ್ಲಿ ಫಿರೋನ್ ಹೆಸರಿನ ಒಬ್ಬ ಸ್ಟಾಫ್ ಬಂದು ಅವನಿಗೆ ರೂಮ್ ತೋರಿಸ್ತಾಳೆ. ಈ ಓಂ ಅವಳ ಹತ್ತಿರ ಅಮ್ಮನ ಫೋಟೋ ತೋರಿಸಿ ಈ ಮರ ಎಲ್ಲಿ ಬರುತ್ತೆ ಅಂತ ವಿಚಾರಿಸ್ತಾನೆ. ಅವಳು ಹೇಳ್ತಾಳೆ ಕೂಡ. ಸೊ ಅದರ ನೆಕ್ಸ್ಟ್ ಡೇನೆ ಸೀದಾ ಅವನು ಅಪ್ಪ ಅಮ್ಮನ ಅಸ್ಥಿನ ತಗೊಂಡೋಗಿ ಆ ಮರದ ಹತ್ತಿರ ಹಾಕ್ತಾನೆ. ಅಮ್ಮನ ಅಸ್ಥಿ ಹಾಕುವಾಗ ಖುಷಿಲಾಕಿದ್ದ, ಆದ್ರೆ ಅಪ್ಪಂದ ಹಾಕುವಾಗ ಕೋಪದಲ್ಲಿ ಹಾಕ್ತಾನೆ. ಅದ್ಯಾಕಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಹಾಗೆ ಅಲ್ಲಿಂದ ವಾಪಸ್ ಬರ್ತಿರುವಾಗ ಅವನಿಗೆ ಒಂದು ಗೋಟ್ ನ ಶವ ಬಿದ್ದಿರೋದು ತೋರುತ್ತೆ. ಗ್ರೌಂಡ್ ಕೀಪರ್ ಫೆರ್ಗಲೆ ಅದನ್ನ ಅಲ್ಲಿ ತಂದು ಹಾಕಿದ್ದು. ಹಾಗೆ ಅದರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತು ಬಾಟ್ಲಲ್ಲಿ ಏನೋ ಕುಡಿದಿರ್ತಾನೆ. ಅವನ ಹೆಸರು ಜರಿ ಅಂತ. ಹೋಟೆಲ್ ಬರೋ ಮುಂಚೆ ಓಂ ದಾರಿಲಿ ಕಂಡಿದ್ದು ಇವನನ್ನೇ. ಜರಿ ಹೇಳ್ತಾನೆ, ಇದು ಗೋಟ್ ಮಿಲ್ಕ್, ಇದರೊಟ್ಟಿಗೆ ಕಾಡಲ್ಲಿ ಸಿಗುವ ನಶೆಯ ಮಶ್ರೂಮ್ ನ ಮಿಕ್ಸ್ ಮಾಡಿ ಕುಡಿತಿದ್ದೇನೆ, ಅದಕ್ಕೋಸ್ಕರನೇ ಆವಾಗ ಸ್ಟನ್ ಆಗಿ ಅಲ್ಲಲ್ಲೇ ನಿಲ್ತೇನೆ ಅಂತ. ಹಾಗೆ ಈ ಗೋಟ್ಗಳು ಕೂಡ ಕಾಡಲಿರುವ ನಶೆಯ ಮಶ್ರೂಮ್ ತಿನ್ನೋದ್ರಿಂದ ಅವುಗಳಿಗೆ ಅಮಲಾಗ್ತದೆ. ಇನ್ನೂ ಅಮಲಾಗ್ಬೇಕಂತ ಅವುಗಳು ರಿಫ್ಲೆಕ್ಟರ್ ಸರ್ಫೇಸ್ ನ ಹುಡುಕಿ ಅದರಲ್ಲಿ ಅವುಗಳ ಮುಖ ನೋಡಿ ನಶೆನ ಇನ್ನೂ ಕೂಡ ಜಾಸ್ತಿ ಮಾಡ್ಕೋತವೆ. ಅದಕ್ಕೋಸ್ಕರನೇ ಅವುಗಳು ಕಾರ್ ಮೇಲೆ ಹತ್ತಿ ಅದರ ಮುಖ ನೋಡ್ಕೊಳ್ಳೋದು. ಬಟ್ ಅಲ್ಲಿನವರು ಇದನ್ನ ಕೊಲ್ತಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ನಾನಿನ್ನ ದಫನ್ ಮಾಡ್ತೇನೆ, ನೀವು ಹೋಗಿ ಅಂತ ಓಂನಲ್ಲಿಂದ ಕಳಿಸಿಕೊಡ್ತಾನೆ. ಅಂದಾಗೆ ಈ ಜರಿಯ ವಾಸಸ್ಥಳ ಕಾಡೊಳಗಿರುವ ಒಂದು ಅಬೋನೆಂಟ್ ವ್ಯಾನ್. ಎನವೆ ಈ ಕಡೆ ಹೋಟೆಲ್ಗೆ ಹಿಂತಿರುಗಿದ ಓಂಗೆ ಗೋಟ್ ಒಂದು ಕಾರ್ ಮೇಲೆ ಹತ್ತಿರೋದು ಕಂಡು ಜೆರಿ ಹೇಳಿದ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಆ ರಾತ್ರಿ ಓಂ ಕೌಂಟರಲ್ಲಿ ಕೂತು ಡ್ರಿಂಕ್ಸ್ ಮಾಡ್ತಿರ್ತಾನೆ. ಹಾಗೆ ಅವನಿಗೆ ಅದೇ ಫಿರೋನ ಸರ್ವ್ ಮಾಡ್ತಿರ್ತಾಳೆ. ಆವಾಗ ಓಂ ಅವಳ ಹತ್ತಿರ ತಾನು ಬರೆದಿರುವ ಕಥೆಯ ಕ್ಲೈಮ್ಯಾಕ್ಸ್ನ ಶೇರ್ ಮಾಡ್ಕೋತಾನೆ. ಆದರೆ ಅದು ಅವಳಿಗೆ ಇಷ್ಟ ಆಗುದಿಲ್ಲ. ಹಾಗೆ ಅವಳ ಹತ್ತಿರ ಅವನು ತನ್ನ ಅಮ್ಮನ ಸಾವಿನ ವಿಷಯನ ಕೂಡ ಶೇರ್ ಮಾಡ್ಕೋತಾನೆ. ಆ ದಿನ ಅಮ್ಮ ವರ್ಕ್ ಮುಗಿಸಿ ಬರ್ತಿರುವಾಗ ಯಾರೊಬ್ಬ ಸಣ್ಣ ಹುಡುಗ ಅವರಿಗೆ ಶೂಟ್ ಮಾಡಿ ಕೊಂದಾಕಿದ್ದ. ಆದ್ರೆ ಅವನಿಗೆ ಸಾಕಷ್ಟು ಶಿಕ್ಷೆ ಆಗ್ಲಿಲ್ಲ, ಬಿಕಾಸ್ ಅವನು ಮೈನರ್ ಆಗಿದ್ದ. ಆಕ್ಚುಲ್ ಆಗಿ ಅವರಿಗೆ ಹ್ಯಾಂಗ್ ಮಾಡ್ಬೇಕಾಗಿತ್ತು, ಆದ್ರೆ ಅದು ಆಗಿಲ್ಲ. ಹಾಗೆ ಅಮ್ಮನ ಸಾವಿನ ನೋವಿಂದ ಅಪ್ಪ ಕುಡಿಯೋಕ್ ಶುರು ಮಾಡಿ ಅವರು ಕೂಡ ಸತ್ತೋದ್ರು ಅಂತ ತುಂಬಾ ದುಃಖ ಪಡ್ತಾನೆ. ಆಮೇಲೆ ಓಂ ಹೋಗ್ಲಿ ಅದೆಲ್ಲ ಬಿಟ್ಟಾಕಿ ಅಂತ ಬೇರೆ ಟಾಪಿಕ್ ತೆಗಿತಾನೆ. ಅವನು ಅದೇ ಆ ಸೀಕ್ರೆಟ್ ಹನಿಮೂನ್ ಸೂಟ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಆ ರೂಮ್ ಆಕ್ಚುಲಿ ಹಾಂಟೆಡ್. ಅಲ್ಲಿ ಈ ಹೋಟೆಲ್ನ ಓನರ್ ಕೋಬ್ ಅದೇ ಕೈಲೆಕ್ಸ್ ವಿಚ್ ನ ಬಂದಿ ಮಾಡಿಟ್ಟಿದ್ದಾನೆ. ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಹಾಗೆ ನಂಗೆಲ್ಲಿ ಹೋಗಿ ನೋಡ್ಬೇಕಂತ ತುಂಬಾ ಆಸೆ ಇದೆ. ಆದ್ರೆ ಅದರ ಕೀ ಕೋಬ್ ಹತ್ತಿರದೆ. ಈ ಮಾಲ್ಗೆ ತುಂಬಾ ಸಲ ಹೇಳಿದ್ದೆ ಕೀನ ಕದ್ಕೊಂಬಂದ್ ಕೊಡುವಂತ, ಬಟ್ ಅವನು ಹೆದರು ಪುಕ್ಲ, ಅವನ ಕೈಲಿ ಆಗಿಲ್ಲ ಅಂತ. ಅದಕ್ಕೆ ಓಂ ಕೇಳ್ತಾನೆ, ನಿಂಗೆಲ್ಲಿ ಹೋಗ್ಲಿಕ್ಕೆ ಭಯ ಆಗಲ್ವಂತ. ಅವಾಗ ಫೆರೋನ ತನ್ನ ತೆರೆದ ಒಂದು ಬುಕ್ ತೋರಿಸ್ತಾಳೆ. ಆ ವಿಚ್ ಬಾಗಿನ ಬುಕ್. ಅದರಲ್ಲಿ ಆ ವಿಚ್ಚಿಂದ ತಪ್ಪಿಸ್ಕೊಳ್ಳೋಕೆ ಚಾಕಿಂದ ಸರ್ಕಲ್ ಮಾಡಿ ಅದರೊಳಗೆ ಕೂತ್ರೆ ಸಾಕು, ಅದು ನಮಗೆ ಏನು ಕೂಡ ಮಾಡಲ್ಲ ಅಂತ. ಆ್ಯಂಡ್ ಆಗ ಅಲ್ಲಿ ಒಬ್ಬ ಬೆಲ್ ಬಾಯ್ ಕೂಡ ಬಂದು ಆ ಲಿಫ್ಟ್ ಹತ್ತಿರ ತನಗಾದ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾನೆ. ಆ ದಿನ ರಾತ್ರಿ ಅವನೊಬ್ಬನೇ ಲಿಫ್ಟ್ ಹತ್ತಿರ ನಿಂತಿದ್ದಾಗ ಯಾರೋ ಅವನ ಹಿಂದಿಂದ ಬಂದು ಅವನ ಹ್ಯಾಡ್ಗೆ ಹೊಡೆದು ಅದು ಕೆಳಗೆ ಬೀಳುತ್ತೆ. ಇವನು ತನ್ನಲ್ಲಿದ್ದ ಲೈಟನ್ನು ಹಿಡ್ಕೊಂಡು ಸುತ್ತಮುತ್ತ ನೋಡ್ತಾನೆ. ಆವಾಗ ಅದೇ ವಿಚ್ ಸಡನ್ ಆಗಿ ಪ್ರತ್ಯಕ್ಷವಾಗಿ ಮಾಯವಾಗುತ್ತೆ. ಇದು ನಂಗಾದ ಎಕ್ಸ್ಪೀರಿಯನ್ಸ್ ಅಂತ ಅವನು ಕತೆನ ಸ್ಟಾಪ್ ಮಾಡ್ತಾನೆ. ನಂತರ ಫಿರೋನ ಬೇರೆ ಕೆಲಸ ಬಂದ ಕಾರಣ ಎದ್ದೋಗ್ತಾಳೆ. ಈ ಬೆಲ್ ಬಾಯ್ ಹಾಗೆ ಓಂ ಮಾತಾಡ್ತಾ ಕೂರ್ತಾರೆ. ಈ ಬೆಲ್ ಬಾಯ್ ಹೇಳ್ತಾನೆ, ನಿನ್ನ ಹಾಗೆ ನಾನು ಕೂಡ ಒಬ್ಬ ರೈಟರ್, ನಾನೊಂದು ಕತೆ ಬರ್ದಿದ್ದೀನಿ ಕೇಳ್ತೀರಂತ ಬಹಳ ಪೊಲೈಟ್ ಆಗಿ ಕೇಳ್ತಾನೆ. ಆದರೆ ಈ ಓಂ ಮಾತ್ರ ಸುಮ್ಮನೆ ಯಾರು ಕೂಡ ರೈಟರ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಅವನಿಗೆ ಅವಮಾನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಅದು ಅವನಿಗೆ ಅರ್ಥ ಆಗದೆ ಇದ್ದಾಗ ಬೆಂಕಿಯಿಂದ ಕಾಯಿಸಿದ್ದ ಒಂದು ಸ್ಪೂನ್ನ ಬೆಲ್ ಬಾಯ್ ಕೈಗೆ ಇಟ್ಟು ಅವನಿಗೆ ನೋವಾಗುವಂತೆ ಮಾಡ್ತಾನೆ. ಕೋಪಗೊಂಡ ಆ ಬೆಲ್ ಬಾಯ್ ಅಲ್ಲಿಂದ ಎದ್ದೋಗ್ತಾನೆ. ಇಲ್ಲಿ ಓಂ ಡ್ರಿಂಕ್ಸ್ ಮಾಡಿದ ಕಾರಣವೋ ಇಲ್ಲ ಬೇರೆನಕ್ಕೋ ಗೊತ್ತಿಲ್ಲ, ತುಂಬಾ ಜೀಪ್ ಆಗಿ ಬಿಹೇವ್ ಮಾಡಿದ್ದ. ಹಾಗೆ ಯಾವುದು ಗಿಲ್ಟ್ ಇಲ್ಲದೆ ಸೀದಾ ತನ್ನ ರೂಮ್ಗೆ ಹೋಗ್ತಾನೆ. ಈ ಕಡೆ ಫಿರೋನಾಗೆ ಕೌಂಟರ್ ಬಳಿ ಓಂ ಇಟ್ಟೋಗಿದ್ದ ಫೋಟೋ ಹಾಗೆ ಒಂದು ರೆಕಾರ್ಡರ್ ಸಿಕ್ಕಿ ಅದನ್ನ ಅವನಿಗೆ ಕೊಡ್ಬೇಕಂತ ರೂಮ್ಗೆ ಹೋಗ್ತಾಳೆ. ಆದರೆ ಡೋರ್ ಲಾಕ್ ಆಗಿತ್ತು. ಎಷ್ಟೇ ನಾಕ್ ಮಾಡಿದ್ರು ಕೂಡ ಓಂ ಬಾಗಿಲೇ ತೆಗಿತಿರ್ಲಿಲ್ಲ. ಆಮೇಲೆ ಫಿರೋನ ಆ ಹೊತ್ತಿಗೆ ಅಲ್ಲಿ ಬಂದ ಬೆಲ್ ಬಾಯ್ ಹತ್ತಿರ ಇದ್ದ ಡೂಪ್ಲಿಕೇಟ್ ಕೀ ಬಳಸಿ ಒಳಗೆ ಹೋಗ್ತಾಳೆ. ನೋಡಿದ್ರೆ ಅಲ್ಲಿ ಓಂ ಶಾಕಿಂಗ್ಲಿ ನೇಣು ಹಾಕೊಂಡಿದ್ದ. ನಂತರ ಅದೇ ಕೂಡಲೇ ಅವನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾರೆ. ಈ ಸೀನಲ್ಲಿ ಓಂ ಒಂದು ಕನಸು ಕಾಣ್ತಾನೆ. ಆ ಕನಸಲ್ಲಿ ಅವನು ಲಿಫ್ಟ್ ಮೂಲಕ ಅದೇ ಹನಿಮೂನ್ ಸೂಟ್ ರೂಮ್ ಇದ್ದ ಕಾರಿಡಾರ್ಗೆ ಹೋದಾಗ ಅಲ್ಲವನಿಗೆ ಯಾವುದೋ ಆಕೃತಿ ಮೊದಲು ಎದರಿಂದ ತೋರಿ ಬಂದು ಅನಂತರ ಅದೇ ಆಕೃತಿ ಹಿಂದೆ ಪ್ರತ್ಯಕ್ಷವಾಗುತ್ತೆ. ಅದು ಆಕ್ಚುಲಿ ಅವನ ಅಮ್ಮಂದೇ ಗೋಸ್ಟ್ ಆಗಿತ್ತು. ಅದರರ್ಥ ಅವನ ಅಮ್ಮನ ಆತ್ಮಕ್ಕೆ ಇನ್ನೂ ಕೂಡ ಶಾಂತಿ ಸಿಕ್ಕಿಲ್ಲ. ಎನಿವೆ ಆ ಕನಸು ಎಂಡ್ ಆಗ್ತಿದ್ದಾಗ ಬೆಡ್ ಮೇಲೆ ಮಲಗಿದ್ದ ಓಂ ಮೇಲೆ ಯಾವುದೋ ಕೈ ಬಂದು ಅವನ ಎಬ್ಬಿಸುತ್ತೆ. ಆಗ ಓಂಗೆ ಎಚ್ಚರವಾಗುತ್ತೆ. ನೋಡಿದ್ರೆ ಅವನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೆ.
ಹೀಗೆ ಸುಮಾರು ದಿನಗಳು ಹೊರಡುತ್ತೆ. ಕೊನೆಗೂ ಓಂ ರಿಕವರ್ ಆಗ್ತಾನೆ. ರಿಕವರ್ ಆದ ನಂತರ ಅವನು ಮೊದಲು ಹೋಗಿದ್ದೆ ಆ ಹೋಟೆಲ್ಗೆ. ಬಟ್ ಆ ಹೋಟೆಲ್ ಸೀಸನ್ ಎಂಡ್ ಆಗಿದ್ದ ಕಾರಣ ಕ್ಲೋಸ್ ಆಗಿತ್ತು. ಅಲ್ಲಿ ಮಾಲ್ ಒಬ್ಬನೇ ಇದ್ದ. ಹಾಗೆ ಅವನ ಜೊತೆ ಪೊಲೀಸರು ಮಾತಾಡ್ತಿರ್ತಾರೆ. ಪೊಲೀಸರೆಲ್ಲ ಹೋದ ನಂತರ ಇವನೋಗಿ ನನ್ನ ಪ್ರಾಣ ಕಾಪಾಡಿದ್ದು ಯಾರು ಅಂತ ಮಾಲ್ ಹತ್ತಿರ ಕೇಳಿದಾಗ ಅವನು ಹೇಳ್ತಾನೆ, ಫಿರೋನಾ, ನೀನೀಗ ಜೀವಂತವಾಗಿರೋಕೆ ಕಾರಣವೇ ಅವಳಂತ. ಸರಿ, ಅವಳೆಲ್ಲಿದ್ದಾಳೆ ಇವಾಗ? ನಾನು ಅವಳೊಟ್ಟಿಗೆ ಮಾತಾಡಬೇಕು, ಅವಳ ನಂಬರ್ ಕೊಡು ಅಂತ ಕೇಳಿದಾಗ ಮಾಲ್ ಹೇಳ್ತಾನೆ, ಅವಳು ಮಿಸ್ ಆಗಿ ತುಂಬ ದಿನ ಆಗಿದೆ. ಹ್ಯಾಲೋವಿನ್ ಡೇ ಮಿಸ್ ಆದವಳು ಇಲ್ಲಿವರೆಗೂ ಕೂಡ ಪತ್ತೆ ಇಲ್ಲ, ಅದಕ್ಕೇನೆ ಪೊಲೀಸರೆಲ್ಲ ಬಂದಿದ್ದು ಅಂತ. ಅದಲ್ಲದೆ ಫಿರೋನಾ ಮಿಸ್ ಆದ ದಿನ ಅವಳು ಜೆರಿಯೊಟ್ಟಿಗೆ ಮಾತಾಡ್ತಿರೋದನ್ನ ಫೆರ್ಗಲ್ ನೋಡಿದ್ದಾನೆ. ಈ ಜೆರಿ ಮೊದಲನೇ ದೊಡ್ಡ ಕ್ರಿಮಿನಲ್. ತನ್ನ ಹೆಂಡತಿನ ಕೊಲೆ ಮಾಡಿ ಪೊಲೀಸರ ಕಣ್ ತಪ್ಪಿಸಿ ಕಾಡೊಳಗೆ ಅಡಗಿ ಕೂತಿದ್ದಾನೆ. ಇವಾಗ ಫಿರೋನಾ ಕೂಡ ಮಿಸ್ ಆಗಿದ್ರಲ್ಲಿ ಅವನ ಕೈ ಒಡೆಯಿದೆ ಅಂತ ಪೊಲೀಸರಿಗೆ ಗೊತ್ತಾಗಿ ಅವರು ಅದೇ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂತ ತನ್ನ ಮಾತು ನಿಲ್ಲಿಸಿ ಅಲ್ಲಿಂದ ಹೋಗ್ತಾನೆ. ಅನಂತರ ಓಂನ ಭೇಟಿ ಫೆರ್ಗಲ್ ಒಟ್ಟಿಗಾಗುತ್ತೆ. ಓಂ ಕೇಳ್ತಾನೆ, ಇತ್ತೀಚಿನ ದಿನಗಳಲ್ಲಿ ಫಿರೋನಾ ಬಿಹೇವಿಯರ್ ಹೇಗಿತ್ತು ಅಂತ. ಅದಕ್ಕೆ ಫೆರ್ಗಲ್ ಹೇಳ್ತಾನೆ, ಅವಳು ನಿಂಗೋಸ್ಕರ ತುಂಬಾ ಟೆನ್ಸ್ ಆಗಿದ್ಲು, ಪಾಪ ಏನಾಯ್ತು ಎಲ್ಲೋದ್ಲು ಏನೋ ಗೊತ್ತಿಲ್ಲ ಅಂತ. ಆಗ ಓಂಗೆ ಸಡನ್ ಆಗಿ ಹನುಮೂನ್ ಸೂಟ್ ರೂಮ್ ನೆನಪಾಗಿ ಮೋಸ್ಟ್ಲಿ ಅವಳು ಆ ರೂಮ್ಗೆ ಹೋಗಿ ಲಾಕ್ ಆಗಿರ್ಬೋದು, ಅಲ್ಲಿ ಚೆಕ್ ಮಾಡಿದ್ರಂತ ಕೇಳ್ತಾನೆ. ಇಲ್ಲ, ಅಲ್ಲೋಗೋಕೆ ಸಾಧ್ಯನೇ ಇಲ್ಲ, ಆ ರೂಮ್ಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಅದರ ಕೀ ಇರೋದು ಕೋಬತ್ತಿರ ಮಾತ್ರ ಅಂತ ಫೆರ್ಗಲ್ ಹೇಳ್ತಾನೆ. ಸರಿ, ಇದ್ರ ಬಗ್ಗೆ ನೀನೆಲ್ಲ ಪೊಲೀಸರ ವಿಚಾರಣೆಯಲ್ಲಿ ಹೇಳಿದ್ದೆ ಅಂತ ಇವನು ಕೇಳಿದಾಗ ಫೆರ್ಗಲ್ ಸ್ವಲ್ಪ ರೂಡ್ ಆಗಿ ಎಲ್ಲನೂ ಆಗಿದೆ, ಯಾಕಂದ್ರೆ ಇಲ್ಲಿರೋ ಎಲ್ಲ ಪೊಲೀಸ್ ಕೂಡ ನಮ್ಮವರೇ ಅಂತ ಹೇಳ್ತಾನೆ. ಓಂಗೆ ಅನಿಸುತ್ತೆ ಇನ್ನು ಇವನೊಟ್ಟಿಗೆ ಮಾತಾಡಿದ್ರೆ ಯೂಸ್ ಇಲ್ಲ ಅಂತ ಸೀದಾ ಜರಿನ ಹುಡುಕುತ್ತಾ ಕಾಡೊಳಗಿನ ಅವನ ವ್ಯಾನ್ ಹತ್ತಿರ ಹೋಗ್ತಾನೆ. ಅಲ್ಲವನಿಗೆ ಫಿರೋನಾಳ ಅದೇ ವಿಚ್ ಬುಕ್ ಸಿಗುತ್ತೆ. ಹಾಗೆ ಅಲ್ಲಿ ಆಮೇಲೆ ಜರಿ ಬರ್ತಾನೆ ಕೂಡ. ಓಂ ಒಂದೊಂದಾಗಿ ತನಗಿದ್ದ ಅನುಮಾನನ ಪ್ರಶ್ನೆ ರೂಪದಲ್ಲಿ ಹೊರಗಾಗ್ತಾ ಹೋಗ್ತಾನೆ. ಫಿರೋನಾಳ ಬುಕ್ ಇಲ್ಲಿ ಹೇಗೆ ಬಂತು? ನಿನ್ನ ಹೆಂಡತಿನ ನೀನೇ ಯಾಕೆ ಕೊಲೆ ಮಾಡಿದ್ಯಾ ಅಂತ. ಅದಕ್ಕೆ ಜರಿ ಕೂಡ ಉತ್ತರ ಕೊಡ್ತಾ ಹೋಗ್ತಾನೆ. ಫಿರೋನಾ ನನ್ನ ಫ್ರೆಂಡ್, ಅವಳೇ ನಂಗೆ ಬುಕ್ ಕೊಟ್ಟಿದ್ದು. ಆ್ಯಂಡ್ ನನ್ನ ಹೆಂಡತಿನ ನಾನೇ ಕೊಂದಿದ್ದು ನಿಜ, ಬಟ್ ಅವಳೊಂದು ಕಾಯಿಲೆಯಿಂದ ನರಳುತ್ತಿದ್ಲು. ಅವಳಾಗವಳೇ ನನಗೆ ಮುಕ್ತಿ ಕೊಡಿಸಿ ಅಂತ ಕೇಳಿದಾಗ ನಾನು ಹಾಗೆ ಮಾಡಿದಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಅಂತ. ಹಾಗೆ ಅವನೊಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇನಪ್ಪ ಅಂದರೆ ಫಿರೋನ್ ಆ್ಯಕ್ಚುಲಿ ಸತ್ತೋಗಿದ್ದಾಳಂತ. ಲಾಸ್ಟ್ ನೈಟ್ ಇವನು ಅದೇ ಹೋಟೆಲ್ಗೆ ಕದಿಯೋಕಂತ ಹೋದಾಗ ಅಲ್ಲಿ ಫಿರೋಳ ಆತ್ಮ ಕಂಡಿತ್ತು. ಹಾಗೆ ಅದು ಹನಿಮೂನ್ ಸೂಟ್ನ ಬೆಲ್ ಕಡೆ ಕೈ ಸನ್ನೆ ಮಾಡಿತ್ತು. ದಟ್ ಮೀನ್ಸ್ ಮೋಸ್ಟ್ಲಿ ಅವಳು ಆ ರೂಮ್ಗೆ ಹೋಗಿ ಅಲ್ಲೇನೋ ಆಗಿದೆ, ಅದನ್ನ ಕಂಡುಹಿಡಲೇಬೇಕಂತ ಕಾಬ್ ಮನೆಗೆ ಹೋಗಿ ಅದರ ಕೀ ಕತ್ಕೊಂಡು ಬಂದಿದ್ದೇನೆ, ರಾತ್ರಿಗೋಸ್ಕರ ಕಾಯ್ತಿದ್ದೇನೆ. ಫೆರ್ಗಲ್ನ ಕಾರ್ ಇಲ್ಲಿಂದ ಪಾಸ್ ಆಗ್ತಿದ್ದಾಗೆ ಅಲ್ಲೋಗಿ ಚೆಕ್ ಮಾಡ್ಬೇಕಂತ ಹೇಳ್ತಾನೆ. ಅನಂತರ ಅವನ ಸಪೋರ್ಟ್ಗೆ ಓಂ ಕೂಡ ಬಂದು ಓಕೆ ನಾ ಕೂಡಿದ್ದೇನೆ ಹೋಗುವಂತ ಇಬ್ಬರು ಫೆರ್ಗಲ್ನ ದಾರಿ ಕಾಯ್ತಾ ಕೂರ್ತಾರೆ. ಇದೇ ಒಂದು ಗ್ಯಾಪಲ್ಲಿ ಈ ಜೆರಿ ಒಂದು ವಿಷಯ ಹೇಳ್ತಾನೆ. ನಂಗೆ ಒಂದಿನ ನನ್ನ ಹೆಂಡತಿಯ ಆತ್ಮ ತೋರಿತ್ತು, ಅವಳು ನಂಗೆ ಥ್ಯಾಂಕ್ಸ್ ಹೇಳಿದ್ಲು ಮುಕ್ತಿಗೊಳಿಸಿದ್ದಕ್ಕೆ. ಬಟ್ ಓಂ ಅವನ ಮಾತನ್ನ ನಂಬಲ್ಲ. ಅದಕ್ಕೆ ಜೆರಿ ಹೇಳ್ತಾನೆ, ಓಪನ್ ಮೈಂಡ್ ಇರೋರಿಗೆ ಮಾತ್ರ ಆತ್ಮಗಳು ತೋರೋದು, ಆ ಓಪನ್ ಮೈಂಡ್ ನಂಗಾಗೋಕೆ ರೀಸನ್ ಇದೆ ಮಶ್ರೂಮ್ ಅಂತ. ಎನಿವೇ ಆ ಹೊತ್ತಿಗೆ ಒಂದು ಕಾರ್ ಪಾಸ್ ಆಗುತ್ತೆ. ಇದೇ ಒಳ್ಳೆ ಸಮಯ ಅಂತ ಸೀದಾ ಹೋಟೆಲ್ಗೆ ಹೋಗ್ತಾರೆ. ಆಗ ಜೆರಿ ವೆಪನ್ ತಗೊಂಡ್ ಬರ್ತೆ ಅಂತ ಅಲ್ಲಿದ್ದೆ ಒಂದು ರೂಮ್ಗೆ ಹೋಗ್ತಾನೆ. ಆವಾಗ ಅವನ ಹಿಂದೆ ಯಾರೊಬ್ಬ ವ್ಯಕ್ತಿ ಬಂದು ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಬಂದಿ ಮಾಡ್ತಾನೆ. ನೋಡಿದಿರೋದು ಬೇರೆ ಯಾರು ಅಲ್ಲ, ಫೆರ್ಗಲ್ ಆಗಿದ್ದ. ಎಸ್, ಫೆರ್ಗಲ್ ಇನ್ನೂ ಕೂಡ ಆ ಹೋಟೆಲ್ ಒಳಗೇನೆ ಇದ್ದ. ನಂತರ ಫೆರ್ಗಲ್ ಹೊರಬಂದು ಚೆಕ್ ಮಾಡ್ತಾನೆ ಇನ್ಯಾರಾದ್ರೂ ಇದ್ದಾರಂತ. ಬಟ್ ಯಾರು ಕೂಡ ಇದ್ದಿರೋದಿಲ್ಲ, ಯಾಕಂದ್ರೆ ಅವನು ಬರ್ತಿರೋದು ಓಂಗೆ ಗೊತ್ತಾಗಿ ಅವನಲ್ಲೇ ಗೋಡೆ ಹಿಂದೆ ಬಚ್ಚಿ ಕೂತಿದ್ದ. ಆಮೇಲೆ ಫೆರ್ಗಲ್ ಜರಿನ ಒಂದು ವ್ಯಾನ್ ಒಳಗೆ ಹಾಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಒಳಗಿದ್ದ ಓಂಗೆ ಅದೇ ಹನಿಮೂನ್ ಸೂಟ್ನ ಬೆಲ್ ಶಬ್ದ ಕೇಳಿ ಬಂದು ಮೋಸ್ಟ್ಲಿ ಫಿರೋನಾ ಮೇಲಿದ್ದಾಳೆನೋ ಚೆಕ್ ಮಾಡುವಂತ ಲಿಫ್ಟ್ ಲಾಕ್ ತೆಗೆದು ಸೀದಾ ಮೇಲೆ ಹೋಗ್ತಾನೆ. ಆಕ್ಚುಲಿ ಜೆರಿ ಕೀನ ಇವನ ಹತ್ತಿರ ಕೊಟ್ಟಿದ್ದ. ಲಿಫ್ಟಲ್ಲಿ ಹೋಗ್ತಿರುವಾಗ ಓಂ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾನೆ ಧೈರ್ಯಕ್ಕಂತ. ಎನಿವೇ ನಂತರ ಮೇಲೆ ಹೋದಾಗ ರೂಮ್ ಆಕ್ಚುಲಿ ಓಪನ್ ಆಗಿ ಇತ್ತು. ಹಾಗೆ ರೂಮ್ನ ಎಲ್ಲ ಕಡೆ ಚೆಕ್ ಮಾಡ್ತಾನೆ, ಬಟ್ ಅಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ನಂತರ ಅವನು ಅಲ್ಲಿದ್ದ ಬೆಡ್ ಮೇಲೆ ತಲೆ ಉರಿ ಮಲಗಿ ಹಾಗೆ ನಿದ್ದೆಗೆ ಜಾರ್ತಾನೆ. ಇಲ್ಲಿ ನಮಗೆ ಓಂನ ಕನಸಿನ ಮೂಲಕ ಅವನ ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಓಂ ಸಣ್ಣವನಿದ್ದಾಗ ಟಿವಿಲಿ ಅದೇ ಜಾಕ್ ದಿ ಜಾಕಸ್ ಟಿವಿ ಶೋ ನೋಡ್ತಿದ್ದಾಗ ಕ್ಯೂರಿಯಾಸಿಟಿಲಿ ಅಲ್ಲಿದ್ದ ಒಂದು ಬಾಕ್ಸ್ನ ಓಪನ್ ಮಾಡಿ ಅದರೊಳಗಿದ್ದ ಅವನ ಅಪ್ಪನ ಗನ್ ತೆಗೆದು ಗೊತ್ತಿಲ್ಲದೆ ಶೂಟ್ ಮಾಡ್ತಾನೆ. ಆದರೆ ಸ್ಯಾಡ್ಲಿ ಅದು ಅವನ ಅಮ್ಮನ ಫೇಸ್ಗೆ ತಾಗಿ ಸತ್ತೋಗಿದ್ರು. ಹಾಗೆ ಅದೇ ದುಃಖದಲ್ಲಿ ಅವನ ಅಪ್ಪ ಕೂಡ. ಈ ಒಂದು ಗಿಲ್ಟ್ ಓಂಗೆ ಯಾವಾಗಲೂ ಕಾಡ್ತಿತ್ತು. ಅದಲ್ಲದೆ ಆವಾಗಷ್ಟೇ ಫಿರೋನ್ ಹತ್ತಿರ ಅಮ್ಮನ ಕೊಂದಿದ್ದು ಒಬ್ಬ ಮೈದನ್ ಅಂತ ಹೇಳ್ತಿದ್ದು ಅವನ ಬಗ್ಗೆನೆ. ಹಾಗೆ ಆ ಗಿಲ್ಟ್ ಇನ್ನೂ ಕೂಡ ಜಾಸ್ತಿ ಆಗಿ ಅದನ್ನ ಕಡಿಮೆ ಮಾಡ್ಬೇಕಂತ ಅಸ್ತಿನ ಹಾಕ್ಲಿಕ್ಕೆ ಬಂದಿದ್ದ. ಆದ್ರೂ ಕೂಡ ಸಮಾಧಾನ ಆಗದೆ ಲಾಸ್ಟ್ ಅಲ್ಲಿ ನಾ ಸಾಯೋದೇ ಸರಿ ಅಂತ ನೇಣಾಕೊಂಡು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದ.
ಅನಂತರ ಏನೆಲ್ಲ ಆಯ್ತಂತ ನಿಮಗೆ ಗೊತ್ತೇ ಇದೆ. ಹಾಗೆ ಮತ್ತೊಂದು ವಿಷಯ, ಆ ದಿನ ಆಸ್ಪತ್ರೆಯಲ್ಲಿ ಒಂದು ಕೈ ಬಂದು ಅವನ ಎಚ್ಚರ ಮಾಡಿದ್ದು ಅಂತ ಹೇಳಿದ್ದೆ. ಅದು ಬೇರೆ ಯಾರೂ ಅಲ್ಲ, ಅವನ ಅಮ್ಮನೇ. ಆ್ಯಕ್ಚುಲ್ ಆಗಿ ಅವನ ಅಮ್ಮ ಇವನ್ನ ಪ್ರೊಟೆಕ್ಟ್ ಮಾಡ್ತಿದ್ರೆ ಹೊರತು ಆತ್ಮವಾಗಿ ಕಾಟ ಕೊಡ್ತಿರಲಿಲ್ಲ. ಆತ್ಮದ ರೀತಿ ಕಂಡಿದ್ದೆಲ್ಲ ಇವನ ಗಿಲ್ಟ್ ಎಂಬ ಭಯ ಅಷ್ಟೇ. ಎನಿವೆ, ಆ ಕನಸಲಿಗೆ ಎಂಡ್ ಆಗ್ತಿದ್ದಾಗೆ ಓಮ್ಗೆ ಎಚ್ಚರವಾಗುತ್ತೆ. ನೋಡಿದ್ರೆ ಅವನ ಮುಂದೆ ಮಾಲ್ ಎದ್ದಿರ್ತಾನೆ. ಮಾಲ್ ಅವನಿಗೆ ಗದರಿಸ್ತಾನೆ, ಇಲ್ಲೇನ್ ಮಾಡ್ತಿದ್ಯಾ, ಜೆರಿಯಲ್ಲಿದ್ದಾನಂತ. ಜೆರಿನ ಫೆರ್ಗಲ್ ಎಳ್ಕೊಂಡು ಹೋದ, ಬಟ್ ನಾನಿಲ್ಲಿ ಸಿಕ್ಕಾಕೊಂಡೆ ಅಂತ ರೂಮ್ ಕೀನ ಓಂ ಮಾಲ್ ಹತ್ತಿರ ಕೊಡ್ತಾನೆ. ಹಾಗಿನ್ನೇನು ಅವರಿಬ್ಬರು ಆ ರೂಮ್ ಬಿಟ್ಟು ಹೋಗ್ಬೇಕು. ಅಲ್ಲಿ ಓಂನ ಕಣ್ಣಿಗೆ ಅದೇ ರೂಮ್ ಒಳಗಿರುವ ಒಂದು ಚಿಕ್ಕ ಲಿಫ್ಟ್ ತೋರುತ್ತೆ. ಇದೇನಿದು, ಎಲ್ಲೋಗುತ್ತೆ ಅಂತ ಕೇಳಿದಾಗ ಮಾಲ್ ಹೇಳ್ತಾನೆ, ಇದು ಕೆಳಗಿರುವ ಹಳೆಯ ಬೇಸ್ಮೆಂಟ್ಗೆ ಹೋಗುತ್ತೆ, ಮತ್ತೇನಿಲ್ಲ ಬಾ ಅಂತ ಅವಸರ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಓಂಗೆ ಡೌಟ್ ಬಂದು ಆ ಲಿಫ್ಟ್ನ ಬಟನ್ ಒತ್ತೇ ಬಿಡ್ತಾನೆ. ಹೆದರಿದ ಮಾಲ್ ಅವನ್ನ ಅಲ್ಲೇ ಕೂಡಿ ಹಾಕಿ ರೂಮ್ನ ಲಾಕ್ ಮಾಡಿಕೊಂಡು ಎಸ್ಕೇಪ್ ಆಗ್ತಾನೆ. ಶಾಕಿಂಗ್ಲಿ ಆವಾಗ ಆ ಲಿಫ್ಟ್ ಮೂಲಕ ಬೇಸ್ಮೆಂಟಿಂದ ಮೇಲೆ ಒಂದು ಡೆಡ್ ಬಾಡಿ ಬರುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಹೆಲೋವಿನ್ ಡ್ರೆಸ್ಸಲ್ಲಿದ್ದ ಅದೇ ಫಿರೋನಾಳದು. ಇಲ್ಲಿ ಎಲ್ಲ ಕೈವಡಾಗಿದ್ದು ಮಾಲಿಂದ. ಇಲ್ಲಿಂದ ಮೂವಿ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆ ದಿನ ಅಂದರೆ ಹೆಲೋವಿನ್ ದಿನ ರಾತ್ರಿ ಫಿರೋನಾ ಮಾಲ್ಗೆ ಹೇಳ್ತಾಳೆ, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಂತ. ಅದರಿಂದ ಮಾಲ್ ಕಕ್ಕಾಬಿಕ್ಕಿ ಆಗ್ತಾನೆ. ಆಲ್ರೆಡಿ ಮದುವೆ ಆಗಿದ್ರು ಕೂಡ ಈ ಮಾಲ್ ಫಿರೋನೊಟ್ಟಿಗೆ ಅಫೇರ್ ಹಿಡ್ಕೊಂಡಿದ್ದ. ಇವಾಗ ಪ್ರೆಗ್ನೆಂಟ್ ಆದ ವಿಷಯದಲ್ಲಿ ತನ್ನ ಮಾವ ಕೋಬ್ಗೆ ಗೊತ್ತಾಗುತ್ತೆ ಅಂತ ಅವಳ ಹತ್ತಿರ ಅಬಾರ್ಷನ್ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಬಟ್ ಫಿರೋನ್ ಅದಕ್ಕೆ ಒಪ್ಪಲ್ಲ. ಆವಾಗ ಕೋಪಗೊಂಡ ಮಾಲ್ ಅವಳಿಗೆ ಗೊತ್ತಾಗದಿರುವಾಗೆ ಅವಳು ಕುಡಿದಿದ್ದ ಕಾಫಿಗೆ ಅಮಲು ಪದಾರ್ಥ ಹಾಕಿ ಪ್ರಜ್ಞೆ ತಪ್ಪಿಸ್ತಾನೆ. ಹಾಗೆ ಅದೇ ರೂಮ್ಗೆ ಕರ್ಕೊಂಡೋಗಿ ಅದೇ ಲಿಫ್ಟ್ ಮೂಲಕ ಬೇಸ್ಮೆಂಟ್ಗೆ ಕಳಿಸ್ತಾನೆ. ಬಟ್ ಫಿರೋನ್ ಇವಾಗ ಸತ್ತೋಗಿದ್ದಾಳೆ. ಮೋಸ್ಟ್ಲಿ ಕೆಳಗಿರುವ ವಿಚ್ಚೆ ಕೊಂದಿರ್ಬೋದಂತ ನೋಡ್ತಿರೋ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಫಿರೋನ ಹೇಳಿದ್ಲು, ಈ ಹೋಟೆಲ್ನ ಓನರ್ ಕೋಬ್ ಆ ವಿಚ್ ನ ಬಂದಿ ಮಾಡಿ ಅದೇ ಬೇಸ್ಮೆಂಟ್ ಅಲ್ಲಿ ಕೂಡಿ ಹಾಕಿದ್ದನಂತ. ಹಾಗೆ ಈ ಎಲ್ಲಾ ವಿಷಯ ಫಿರೋನ ಈ ಓಂನ ರೆಕಾರ್ಡರ್ ಮೂಲಕವೇ ಸಾಯೋ ಮುಂಚೆ ರೆಕಾರ್ಡ್ ಮಾಡಿಟ್ಟಿದ್ಲು. ಆ ದಿನ ಇದೇ ರೆಕಾರ್ಡ್ ಅನ್ನ ಕೊಡೋಕಂತ ಫಿರೋನ ಓಂನ ರೂಮ್ಗೆ ಹೋಗಿದ್ದು. ಬಟ್ ಅಲ್ಲಿ ಓಂ ನೇಣಾಕೊಂಡಿದ್ದರಿಂದ ಇವಳತ್ತಿರನೇ ಉಳಿದ್ಬಿಟ್ಟಿತ್ತು. ಆವಾಗ ಓಂಗೆ ಜರಿ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಫಿರೋನಳ ಆತ್ಮ ಕೈ ಸನ್ನೆ ಮಾಡಿ ಇಲ್ಲಿ ಬರೋಕೆ ಹಿಂಟ್ ಕೊಟ್ಟಿದ್ದು ನಿಜ ಅಂತ. ಹಾಗೆ ಆ ಬೆಲ್ ಬಾರಿಸಿ ಡೋರ್ನ ಓಪನ್ ಮಾಡಿಸಿ ಈ ಓಂ ರೂಮ್ ಒಳಗೆ ಬರುವಂತೆ ಮಾಡಿದ್ದು ಅದೇ ಫಿರೋನಳ ಆತ್ಮ ಅಂತ. ಸೊ ಇವನ್ ಡಿಸೈಡ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು, ಇಲ್ಲಾಂದ್ರೆ ಫಿರೋನಾಗೆ ಬಂದ ಗತಿಯೇ ನಂಗೂ ಬರ್ಬೋದಂತ ಅಲ್ಲಿದ್ದ ಒಂದು ಸಣ್ಣ ಡೋರ್ವೇ ಮೂಲಕ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಆಗ ಅವನಿಗೆ ಅಲ್ಲಿ ಅದೇ ಫಿರೋನಳ ಆತ್ಮ ಹಾಗೆ ಅವನ ಅಮ್ಮ ಆತ್ಮ ಆಚೀಚೆ ತಿರುಗಾಡ್ತಿರುವ ಹಾಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೆ ಅಲ್ಲಿದ್ದ ಟಿವಿ ಕೂಡ ಇದ್ದಕ್ಕಿದ್ದಾಗೆ ಆಫ್ ಆಗಿ ಈ ಓಂ ಅದರ ಹತ್ತಿರ ಹೋಗಿ ಅವನ ರಿಫ್ಲೆಕ್ಷನ್ ನೋಡ್ತಾನೆ. ಅಲ್ಲವನಿಗೆ ಕೋಣೆಯ ಮೂಲೆಯಲ್ಲಿ ಒಂದು ಆತ್ಮ ನಿಂತಿರೋದು ತೋರುತ್ತೆ, ಹಾಗೆ ಮಾಯವಾಗುತ್ತೆ ಕೂಡ. ಆವಾಗ ಟಿವಿಲಿ ಇವನು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದ ಜಾಕ್ ದಿ ಜಾಕೆಟ್ ಶೋನ ಕ್ಯಾರೆಕ್ಟರ್ ಪ್ಲೇ ಆಗಿ ಅದು ಇವನಿಗೆ ಹಾಸ್ಯ ಮಾಡುತ್ತೆ. ಹೀಗೆ ತುಂಬಾ ದೇವದ ಎಕ್ಸ್ಪೀರಿಯನ್ಸ್ ಆಗಿ ಇವನು ದಾರಿ ಸಿಗದೆ ಒದ್ದಾಡ್ತಿದ್ದಾಗ ಕೊನೆಗೆ ಇವನ ಆ ಕಥೆಯ ಕ್ಯಾರೆಕ್ಟರ್ಗಳೇ ಅಲ್ಲವನಿಗೆ ಎಲ್ಯೂಷನ್ ರೀತಿ ಬಂದು ದಾರಿ ತೋರಿಸುತ್ತೆ. ಅದರಲ್ಲಿರೋ ಹುಡುಗ ಬಲ ಸೈಡ್ಗೆ ಕೈ ಸನ್ನೆ ಮಾಡಿ ತೋರಿಸ್ತಿದ್ದ. ಬಲ ಸೈಡ್ಗೆ ಶಾಕಿಂಗ್ಲಿ ಈ ಓಂಗೆ ಒಂದು ಮ್ಯಾಪ್ ಸಿಗುತ್ತೆ. ಆ ಮ್ಯಾಪ್ ಮೂಲಕ ಅವನಿಗೆ ಗೊತ್ತಾಗುತ್ತೆ ಅಲ್ಲಿರೋ ಚಿಕ್ ಲಿಫ್ಟ್ ಮೂಲಕ ಬೇಸ್ಮೆಂಟ್ ನ ಕೆಳಗೆ ಹೋದ್ರೆ ಅಲ್ಲಿ ಎಕ್ಸಿಟ್ ದಾರಿ ಇದೆ ಅಂತ. ಆದ್ರೆ ಲಿಫ್ಟ್ ಮೂಲಕ ಕೆಳಗೆ ಹೋಗೋಕೆ ಫಿರೋನಳ ಆತ್ಮ ಬಿಡಲ್ಲ. ಅದೇ ರೆಕಾರ್ಡರ್ ಮೂಲಕ ಅವಳ ಆತ್ಮ ಹೇಳುತ್ತೆ, ಅಲ್ಲೋದ್ರೆ ವಾಪಸ್ ಬರೋಕೆ ಯಾವುದೇ ರೀತಿಯ ಬಟನ್ ಇಲ್ಲ, ಹೋಗೋಕೆ ಮಾತ್ರ ಸಾಧ್ಯ, ವಾಪಸ್ ಬರೋದು ಕಷ್ಟ ಅಂತ. ಇವನಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕಂತ. ಹೇಗೆ ಅಂತ ಥಿಂಕ್ ಮಾಡ್ತಿರುವಾಗ ಅವನಿಗೆ ಅಲ್ಲಿದ್ದ ಒಂದು ಗಡಿಯಾರದ ಒಳಗೆ ಸೀಕ್ರೆಟ್ ಬಟನ್ ತೋರುತ್ತೆ. ಆ ಬಟನ್ ಅದರ ಮೂಲಕ ಸೆಟ್ ಮಾಡಿದ್ರೆ ಅಲ್ಲಿದ್ದ ಹುಡುಗ ಸ್ಟ್ಯಾಚ್ಯೂ ಸ್ಟಿಕ್ಕಲ್ಲಿ ಹೊಡೆದ್ರ ಮೂಲಕ ಲಿಫ್ಟ್ ಬಟನ್ ಪ್ರೆಸ್ ಆಗುತ್ತೆ. ಆವಾಗ ಲಿಫ್ಟ್ ಮೇಲೆ ಬರುತ್ತೆ ಅಂತ. ಸೊ ಅವನು ಅದೇ ಕೂಡಲೇ ಟೈಮ್ನ ಸೆಟ್ ಮಾಡಿ ಲಿಫ್ಟ್ ಮೂಲಕ ಕೆಳಗೆ ಬೇಸ್ಮೆಂಟ್ಗೆ ಹೋಗ್ತಾನೆ. ಅಲ್ಲವನಿಗೆ ಆ ಬೆಲ್ ಬಾಯ್ನ ಲೈಟರ್ ಹಾಗೆ ಫಿರೋನ ಯೂಸ್ ಮಾಡ್ತಿದ್ದ ಒಂದು ಗೊಂಬೆ ತೋರಿ ಬರುತ್ತೆ. ಅದನ್ನೆಲ್ಲ ಆ ವಿಚ್ಚೆ ಅಲ್ಲಿ ನೇತಾಕಿಟ್ಟಿದ್ದು. ನಿಮಗೆ ನೆನಪಿರ್ಬೋದು, ಬೆಲ್ ಬಾಯ್ ಲಿಫ್ಟ್ ಹತ್ತಿರ ವಿಚ್ನ ನೋಡಿದ್ದ. ಆವಾಗ ಹೆದರ್ಕೊಂಡು ಲೈಟನ್ನ ಅಲ್ಲೇ ಬಿಸಾಡಿ ಹೋಗಿದ್ದ. ಅದನ್ನ ಆ ವಿಚ್ಚೆ ತಗೊಂಡಿಲ್ಲಿಟ್ಟಿರೋದು. ಎನಿವೆ, ಹಾಗೆ ಅವನು ಮುಂದೆ ಹೋದಾಗ ಅಲ್ಲವನಿಗೆ ಒಂದು ಡೋರ್ವೇ ಸಿಗುತ್ತೆ. ಅದರ ಮೇಲೆ ಚಾಕಿಂದ ಏನೆಲ್ಲ ಬರ್ದಿರುತ್ತೆ. ಬಟ್ ಅದ್ರ ಬಗ್ಗೆ ಅವನ್ ಕೇರ್ ಮಾಡದೆ ಚಾಕ್ನ ಪಿಕ್ ಮಾಡ್ಕೋತಾನೆ. ವಿಚ್ ಬಂದ್ರೆ ಸರ್ಕಲ್ ಮಾಡಿ ಕೂತ್ಕೊಳ್ಳುವಂತ. ಈ ಟ್ರಿಕ್ ನ ಅವಳಿಗೆ ಫಿರೋನ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ಲು. ಎನಿವೆ, ಇವಾಗ ಅವನ ಅದರ ಮಾನ್ ಆಗುತ್ತೆ. ಲಿಫ್ಟ್ ಒಳಗೆ ಹೋಗುವಂತ ಸಮಯ ಬಂದಿದೆ ಅಂತ ಸೀದಾ ಅದರೊಳಗೆ ಹೋಗಿ ಕೂತ್ಕೋತಾನೆ. ಆದ್ರೆ ಮೇಲಿದ್ದ ಆ ಸ್ಟ್ಯಾಚು ಬೆಲ್ ಬಾರಿಸುವುದಿಲ್ಲ. ಆ ಸಮಯಕ್ಕೆ ಅಲ್ಲಿ ಅದೇ ವಿಚ್ ಬಂದು ಇನ್ನೇನು ಇವನ್ನ ಸರಪಳಿ ಮೂಲಕ ಕಟ್ಟಾಕಿ ಎಳ್ಕೊಂಡು ಹೋಗ್ಬೇಕು. ಆವಾಗ ಬೆಲ್ ಬಾರಿಸಿ ಕೊನೆಗೂ ಲಿಫ್ಟ್ ಮೇಲೆ ಹೋಗುತ್ತೆ.
ಆದರೂ ಕೂಡ ಆ ವಿಚ್ಚನ್ನ ಹಿಂಬಾಲಿಸ್ಕೊಂಡು ಮೇಲೆ ಬರುತ್ತೆ. ಇವನವಾಗ ತನ್ನ ಬೆಡ್ ಸುತ್ತ ಸರ್ಕಲ್ ಮಾಡಿ ಒಳ ಕೂತ್ಕೋತಾನೆ. ವಿಚ್ ಸ್ವಲ್ಪ ಹೊತ್ತು ಸುತ್ತಮುತ್ತ ಸುತ್ತಾಡಿ ಅಲ್ಲಿಂದ ವಾಪಸ್ ಹೋಗುತ್ತೆ. ಅದರ ನೆಕ್ಸ್ಟ್ ಡೇ ಮಾಲ್ ವಾಪಸ್ ಹೋಟೆಲ್ಗೆ ಬರ್ತಾನೆ, ಓಮೆಗೋ ಸತ್ತಿರ್ಬೋದಂತ. ಆದ್ರೆ ಹೋಟೆಲ್ ಹೊರಗೆ ಓಮ್ನ ಕಾರ್ ಇದಿರುತ್ತೆ. ಈ ಕಾರ್ ಇಲ್ಲೇಗೆ ಬಂದಂತ ಯೋಚನೆ ಮಾಡ್ತಾ ಒಳಗೋದಾಗ ಅಲ್ಲಿ ಜೆರಿ ಕೆಳಗಿರೋ ಲಿಫ್ಟ್ ನ ಲಾಕ್ ಹೊಡೆಯಲಿಕ್ಕೆ ನೋಡ್ತಿರ್ತಾನೆ. ಆಗ ಅವನ ಮಾಲ್ ತಡೆದು ಹೇಳ್ತಾನೆ, ಓಮ್ ಆಕ್ಚುಲಿ ಮೇಲಿಲ್ಲ, ನಾನೇ ಅವನ ನಿನ್ನೆ ಮನೆ ಕಳಿಸಿಕೊಟ್ಟೆ, ಅವನು ಸೇಫ್ ಆಗಿದ್ದಾನಂತ ಹೊರ ಕಳಿಸಿಕೊಡ್ತಾನೆ. ಮೇಲಿದ್ದ ಓಮ್ಗೆ ಎಚ್ಚರವಾಗಿ ಹೊರ ನೋಡಿದಾಗ ಅವನಿಗೆ ಅವಂದೇ ಕಾರ್ ತೋರುತ್ತೆ. ಅವನಿಗೆ ಗೊತ್ತಾಗುತ್ತೆ ಗ್ಯಾರಂಟಿಯಾಗಿ ಜರಿ ಬಂದಿದ್ದಾನೆ, ಕೆಳಗಿರೋ ಬೆಲ್ನ ಹೊಡೆದ್ರೆ ಅವನಿಗೆ ಗೊತ್ತಾಗುತ್ತೆ ನನ್ನ ಕಾಪಾಡ್ತಾನಂತ ಬಾರಿ ಬಾರಿ ಹೋಗಿ ಆ ಬೆಲ್ ಹೊಡಿತಾನೆ. ಆದ್ರೆ ಮಾಲ್ ಆ ಸೌಂಡ್ ಜರಿ ಕೇಳದಿರೋ ಹಾಗೆ ಮೇಂಟೈನ್ ಮಾಡ್ತಾನೆ. ಓಮ್ ಆ ಬೆಲ್ನ ರಿಂಗ್ ನ ಕಟ್ ಆಗಿದ್ರು ಕೂಡ ಹಲವು ತರದಲ್ಲಿ ಟ್ರೈ ಮಾಡಿ ಬೆಲ್ ಮಾಡ್ತಿರ್ತಾನೆ. ಆದ್ರೆ ಜರಿಗೆ ಮಾತ್ರ ಗೊತ್ತಾಗದೆ ಅವನ್ ಸೀದಾ ಹೊರಗೆ ಹೋಗ್ತಾನೆ. ಆದ್ರೆ ಹೋದ ಕೆಲವೇ ಸೆಕೆಂಡ್ ಅಲ್ಲಿ ವಾಪಸ್ ಬಂದು ಮಾಲ್ಗೆ ಹೇಳ್ತಾನೆ, ನಂಗೆ ಇಲ್ಲಾಕೋ ಕೆಟ್ಟ ಫೀಲಿಂಗ್ ಬರ್ತಿದೆ. ಫಿರನ ಹೇಳಿದ್ಲು, ಕೆಟ್ಟ ಫೀಲಿಂಗ್ ಬಂದಾಗ ಯಾವತ್ತು ಹೋಗ್ಬಾರ್ದು, ಚೆಕ್ ಮಾಡ್ಬೇಕಂತ. ಆವತ್ತು ಫಿರನ ಕೂಡ ಕೆಟ್ಟ ಫೀಲಿಂಗ್ ಬಂದಿದ್ದಕ್ಕಾಗಿ ಓಂ ಬಚಾವಾಗಿದ್ದು. ಜೆರಿ ಮಾಲ್ಗೆ ವೆಪನ್ ಮೂಲಕ ಹೆದರಿಸಿ ಬೆದರಿಸಿ ಮೇಲ್ ಹೋಗಿ ಅಂತೂ ಓಮ್ನ ರಿಲೀಸ್ ಮಾಡ್ತಾನೆ. ಆದ್ರೆ ಆ ಸಮಯಕ್ಕೆ ಅಲ್ಲಿ ಬಂದ ಮಾಲ್ ವೆಪನ್ ಮೂಲಕ ಜರಿನ ಕೊಂದು ಬಿಡ್ತಾನೆ. ಹಾಗೆ ಅವನು ಮೇಲ್ ಬರೋ ಮುಂಚೆನೆ ಕೆಳಗಿರುವ ಒಂದು ವಸ್ತುವಿಗೆ ಬೆಂಕಿ ಹಾಕಿ ಬಂದಿದ್ದ. ಎಲ್ಲರನ್ನ ಕೊಂದಾಕಿ ಲಾಸ್ಟ್ಗೆ ಬೆಂಕಿಯಿಂದ ಸತ್ತೋದ್ರು ಅಂತ ಬಿಂಬಿಸಿ ತಾನು ಪಾರಾಗುವಂತ. ಆದ್ರೆ ದೇವರ ಪ್ಲಾನೇ ಬೇರೆ ಇತ್ತು. ಕೆಳಗಿರೋ ಲಿಫ್ಟ್ನ ಕೀ ಓಮ್ನ ತಗೊಂಡು ಬೇಸ್ಮೆಂಟ್ಗೆ ಹೋದ ಕಾರಣ ಮಾಲ್ಗೂ ಕೂಡ ಬೇರೆ ದಾರಿ ತೋರದೆ ಅವನು ಸೀದಾ ಕೆಳಗೋಗ್ತಾನೆ. ಆದ್ರೆ ಅವನೋಗು ಮುಂಚಿನ ಕೆಳಗಿದ್ದ ವಿಚ್ ಓಮ್ನ ಟ್ರ್ಯಾಪ್ ಮಾಡಿ ಬಂದಿ ಮಾಡಿತ್ತು. ಆ ಹೊತ್ತಿಗೆ ಅಲ್ಲಿ ಹೋದ ಮಾಲ್ಗೆ ಆ ವಿಚ್ ಓಮಿಂದ ತಗೊಂಡು ಅವನಲ್ಲಿ ನೇತಾಕಿದ್ದ ಅದೇ ಕೀ ತೋರಿ ಬಂದು ಇನ್ನೇನು ಅವನು ಅದನ್ನ ತಗೊಂಡು ಹೋಗ್ಬೇಕು. ಆಗ ಅದೇ ವಿಚ್ ಬಂದು ಅವನ ಬಂದಿ ಮಾಡಿ ಅಂಡರ್ ವರ್ಲ್ಡ್ಗೆ ಎಳ್ಕೊಂಡು ಹೋಗುತ್ತೆ. ಅಂದಾಗೆ ಆಗಷ್ಟೇ ಓಂ ನೋಡಿದ ಚಾಕಿಂದ ಬರೆದ ಗೋಡೆ ಆ ಅಂಡರ್ ವರ್ಲ್ಡ್ಗೆ ಡೋರ್ವೆ. ಮಾಲ್ ಸತ್ತೋದ, ಇವಾಗ ಓಮ್ನ ಟರ್ಮ್. ಬಟ್ ಹಾಗಾಗ್ಲಿಕ್ಕೆ ಅವನ ಅಮ್ಮನ ಆತ್ಮ ಬಿಡಲ್ಲ. ಆ ಆತ್ಮ ಅವನ ಜೇಬಲ್ಲಿ ಇಟ್ಟಿದ್ದ ವೆಪನ್ ಮೂಲಕ ಅವನು ಬಂದಿನ ಬ್ರೇಕ್ ಮಾಡಿ ಮೇಲೆ ಬಂದು ಕೊನೆಗೂ ಆ ಫೆರ್ಗಲ್ನ ಸಹಾಯದ ಮೂಲಕ ಸೇಫ್ ಆಗ್ತಾನೆ. ಅನಂತರ ಮುಂಚೆ ಈ ಮಾಲ್ ಹಾಕಿದ ಬೆಂಕಿಯಿಂದ ಇಡೀ ಹೋಟೆಲ್ ನಾಶವಾಗುತ್ತೆ. ಅದರಿಂದ ಇಷ್ಟು ವರ್ಷ ಆ ಬೇಸ್ಮೆಂಟ್ ಅಲ್ಲಿ ಕೋಬಿಂದ ಬಂದಿಯಾಗಿದ್ದ ವಿಚ್ ಫ್ರೀ ಆಗಿ ಕಾಡಿಗೆ ಹೋಗುತ್ತೆ. ಲಾಸ್ಟಿನಲ್ಲಿ ಅಡ್ಮಿಟ್ ಆಗಿದ್ದ ಓಮ್ನ ಮೀಟ್ ಆಗೋಕೆ ಬಂದಿದ್ದ ಅದೇ ಬೆಲ್ ಬಾಯ್ನ ತೋರಿಸ್ತಾರೆ. ಅವನೀಗ ಬೇರೆ ಜಾಬ್ ಮಾಡ್ತಿರ್ತಾನೆ. ಅಲ್ಲಿಯೂ ಅವನೊಂದು ಸೀಕ್ರೆಟ್ನ ರಿವೀಲ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ ಕೈ ಸುಟ್ಟಿದ್ದಕ್ಕೆ ಅವನಿಗೆ ಓಮ್ ಮೇಲಿನ ಕೋಪ್ ಇನ್ನೂ ಇತ್ತು. ಅದಕ್ಕೋಸ್ಕರ ಆ ರಾತ್ರಿ ಅವನು ವಿಸ್ಕಿ ಬಾಟಲ್ಗೆ ಅದೇ ನಶೆಯ ಮಸ್ಟನ್ನು ಮಿಸ್ ಮಾಡಿದ್ದಂತ. ಆಗ ಅವನಿಗೆ ಗೊತ್ತಾಗುತ್ತೆ ಹನಿಮೂನ್ ಸೋಡ್ಗೆ ಹೋಗೋ ಮುಂಚೆ ಅವನದನ್ನ ಕುಡ್ದಿದ್ದಂತ. ಹಾಗೆ ಅದನ್ನ ಕುಡಿಯೋದ್ರಿಂದ ಮೈಂಡ್ ಓಪನ್ ಆಗುತ್ತೆ, ಆತ್ಮಗಳು ತೋರುತ್ತೆ ಅನ್ನೋ ವಿಷಯ ಕೂಡ ಜರಿ ಹೇಳಿದ್ದು ನೆನಪಾಗುತ್ತೆ. ಅವನು ಅದನ್ನ ಕುಡಿದಿದ್ದ ರಾತ್ರಿ ಆತ್ಮಗಳ ಎಕ್ಸ್ಪೀರಿಯನ್ಸ್ ಆಗಿದ್ದು. ಅವನ ಕಥೆಯ ಕ್ಯಾರೆಕ್ಟರ್ಗಳು ತೋರಿದ್ದು, ಟಿವಿಲಿದ್ದ ಜಾಕಸ್ ತೋರಿದ್ದು ಅದೇ ನಶೆಯ ಕಾರಣ. ಯಾವ ರೀತಿ ಗೋಡ್ಗಳು ಮುಖಕ್ಕೆ ಮುಖ ಕೊಟ್ಟು ನಶೆ ಏರಿಸ್ಕೊತಿದ್ವೋ ಅದೇ ರೀತಿ ಅವನು ಟಿವಿಲಿ ಅವನ ಮುಖ ನೋಡಿ ಮೈಂಡ್ನ ಓಪನ್ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರನೇ ಆತ್ಮಗಳು ತೋರಿದ್ದು. ಹಾಗಂತ ಅವನಿಗೆ ತೋರಿದ ವಿಚ್ಚೆಲ್ಲ ಸುಳ್ಳಂತಲ್ಲ, ಅದ್ ನಿಜನೇ. ಬಟ್ ಅಮ್ಮನ ಆತ್ಮ ಕಥೆಯ ಕ್ಯಾರೆಕ್ಟರ್ ಅದೆಲ್ಲ ತೋರಕ್ಕೆ ಕಾರಣ ಅದೇ ಮಶ್ರೂಮ್ನ ನಶೆ. ಅನಂತರ ಓಂ ತಾನು ಬರೆದಿದ್ದ ಕತೆಗೆ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಡ್ತಾನೆ. ಬಾಟಲ್ನ ಯಾರ ತಲೆ ಮೇಲೆ ಕೂಡ ಹೊಡೆಯುವುದು ಬೇಡ ಅಂತ ದೂರ ಬಿಸಾಡಿದಾಗ ಆ ಬಾಟಲ್ ಒಂದು ಸತ್ತೋದ ಗೋಟ್ನ ತಲೆಯಲ್ಲಿ ಬೀಳುತ್ತೆ. ಅದರರ್ಥ ನಂತರದಲ್ಲಿ ಆ ಬಾಟಲ್ನ ಅದರ ತಲೆಗೆ ಹೊಡೆದು ಬ್ರೇಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರಂತ. ಈ ಓಮ್ಗೆ ಆಕ್ಚುಲಿ ಐಡಿಯಾ ಹೊಳೆದಿದ್ದು ಹೋಟೆಲ್ ಬಳಿ ಕಂಡಂತ ಅದೇ ಗೋಟ್ಗಳಿಂದ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.